ಧಾರವಾಡ ಕಟ್ಟಿಯ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾನು ಅಕ್ಕ ಮಹಾದೇವಿಯ ಒಂದು ವಚನದ ಬಗ್ಗೆ ಮಾತನಾಡಲಿದ್ದೇನೆ. ಇದು ಅಕ್ಕ ಮಹಾದೇವಿಯ ತುಂಬಾ ಲೋಕಪ್ರಿಯವಾದ ವಚನ, ಎಲ್ಲರಿಗೂ ಗೊತ್ತಿರುವ ವಚನ ಮತ್ತು ಎಲ್ಲರೂ ಅರ್ಥ ಮಾಡಿಕೊಂಡಿರುವ ವಚನ. ಎಲ್ಲರಿಗೂ ಗೊತ್ತಿರುವ, ಹೆಚ್ಚು ಕಡಿಮೆ ಎಲ್ಲರೂ ಅರ್ಥ ಮಾಡಿಕೊಂಡಿರುವ ವಚನದ ಕುರಿತು ನಾನು ಏಕೆ ಮಾತನಾಡ್ತಾ ಇದ್ದೇನೆ ಅಂತಂದ್ರೆ, ಈ ವಚನ ನನಗೆ ಬಹಳ ಇಷ್ಟ. ಈ ವಚನ ನನ್ನ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಲು ಸಹಾಯ ಮಾಡಿದೆ. ನಾನು ಅತ್ಯಂತ ಕಷ್ಟದಲ್ಲಿರುವಾಗ, ಸಂಕಷ್ಟದಲ್ಲಿರುವಾಗ, ಸಾರ್ವಜನಿಕರಿಂದ, ಸ್ನೇಹಿತರಿಂದ, ಅನೇಕರಿಂದ ಟೀಕೆಗೆ, ವಿಮರ್ಶೆಗೆ ಒಳಗಾದಾಗ, ಯಾರೋ ನನ್ನ ಕಾಲು ಹಿಡಿದು ಜಗ್ಗಿದಾಗ, ಯಾರೋ ನನ್ನ ತೇಜೋವಧಿಕೆ ಮಾಡಿದಾಗ, ಯಾರೋ ನನಗೆ ವಿಶ್ವಾಸಘಾತ ಮಾಡಿದಾಗ, ದ್ರೋಹ ಮಾಡಿದಾಗ ನನಗೆ ನೆನಪಾಗುವ ಈ ವಚನ. ಈ ವಚನವನ್ನು ಓದುತ್ತಿದ್ದಂತೆಯೇ ನನ್ನಲ್ಲಿ ಅಪಾರವಾದ, ನನ್ನ ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ ಅಪಾರವಾದ ನಂಬಿಕೆ ಉಂಟಾಗ್ತದೆ. ಹೊಸದಾಗಿ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ನನಗೆ ಒಂದು ದೊಡ್ಡ ಪ್ರೇರಣೆ ಸಿಗ್ತದೆ. ಅಗಾಧವಾದ ಪ್ರೇರಣೆ, ಸ್ಫೂರ್ತಿ ನನಗೆ ಅಕ್ಕ ಮಹಾದೇವಿಯಲ್ಲಿ ಸಿಗ್ತದೆ, ಬಸವಣ್ಣನಲ್ಲಿ ಸಿಗ್ತದೆ, ಅಲ್ಲಂನಲ್ಲಿ ಸಿಗ್ತದೆ. ಇಂಥ ವಚನಕಾರರನ್ನ ಈ ದೇಶಕ್ಕೆ, ಈ ಜಗತ್ತಿಗೆ ನೀಡಿದ ಈ ಕನ್ನಡ ಮಣ್ಣಿಗೆ, ಈ ಕನ್ನಡದ ಚೇತನಕ್ಕೆ ನಾವು ಎಂದಿಗೂ ಋಣಿಯಾಗಲ್ಲ. ಈಗ ಕೇಳಿ ಈ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಎಂಜಿದೊಡೆಂತಯ್ಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೆರೆಗಳಿಗೆ ಎಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನ. ಎಂತ ಅದ್ಭುತ ವಚನ, ಎಂತ ಅದ್ಭುತವಾದಂತಹ ದರ್ಶನವನ್ನ ಅಕ್ಕ ಈ ವಚನದಲ್ಲಿ ನೀಡಿದ್ದಾಳೆ. ಅವಳ ಲೋಕಜ್ಞಾನಕ್ಕೆ, ಅವಳ ದಿವ್ಯ ದೃಷ್ಟಿಗೆ ನಾವು ಶರಣು ಎನ್ನಲೇಬೇಕು. ಈ ವಚನವನ್ನ ಸಂಕ್ಷಿಪ್ತದಲ್ಲಿ ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಎಂಜಿದೊಡೆಂತಯ್ಯ. ಒಂದು ಬೆಟ್ಟದ ಮೇಲೆ ಮನೆಯನ್ನ ಕಟ್ಟಿಸಿದ ಮೇಲೆ ಅಲ್ಲಿರುವ ಪ್ರಾಣಿಗಳಿಗೆ ಅಂಜಬಾರದು, ಅಂಜಿದಡಂತಯ್ಯ, ಅಂಜಬಾರದು ಎಂಬ ಒಂದು ಭಾವ ಈ ಸಾಲಿನಲ್ಲಿದೆ. ಇದೊಂದು ದೊಡ್ಡ ಮೆಟಫರ್. ಈ ವಚನಗಳ ಪ್ರತಿಯೊಂದು ಸಾಲಿನಲ್ಲಿ ನಮಗೆ ಒಂದು ಮೆಟಫರ್ ಸಿಗ್ತದೆ. ಇಲ್ಲಿ ಒಂದು ಬೆಟ್ಟ ಅನ್ನೋದು ಒಂದು ಮೆಟಫರ್ ಮತ್ತು ಮೃಗಗಳು ಅನ್ನೋದು ಕೂಡ ಒಂದು ಮೆಟಫರ್. ಈ ವಚನದ ರೂಪಕ ಶಕ್ತಿ ನೋಡಿ ನಾನು ಬೆರಗಾಗಿದ್ದೇನೆ, ನಾನು ಚಕಿತನಾಗಿದ್ದೇನೆ. ಜೀವನ ಅಂದ್ರೆ ಹೀಗೇನೆ. ಈ ಒಂದು ವಚನ ಓದಿದ್ರೆ ಸಾಕು, ಶೇಕ್ಸ್ಪಿಯರ್ನ ಒಂದು ನಾಟಕ ಓದಿದ ಅನುಭವ ನಮಗಾಗ್ತದೆ. ಬೆಟ್ಟದ ಮೇಲೆ ಮನೆಯನ್ನು ಮಾಡಿದ ಮೇಲೆ ಅಲ್ಲಿ ಮೃಗಗಳಿರ್ತವೆ, ಕೆಟ್ಟ ಮೃಗಗಳಿರ್ತವೆ, ವಿಷ ಜಂತುಗಳಿರ್ತವೆ. ಅವುಗಳ ಬಗ್ಗೆ ಎಚ್ಚರದಿಂದಿರಬೇಕು. ಆದ್ರೆ ಅವುಗಳು ಇರಲೇಬಾರದು ಅಂತ ಭಾವಿಸಬಾರದು ಮತ್ತು ಅವುಗಳಿಗೆ ಅಂಜಬಾರದು. ಈ ಜೀವನ ಅನ್ನೋದು ಕೂಡ ಹಾಗೆಯೇ. ನಾವೆಲ್ಲರೂ ಬೆಟ್ಟದ ಮೇಲೆ ಮನೆಯನ್ನ ಮಾಡಿದವರು. ನಮ್ಮ ಅಕ್ಕಪಕ್ಕದಲ್ಲಿ ಕೇವಲ ಸ್ನೇಹಿತರಿದ್ದಾರೆ, ನಮ್ಮನ್ನ ಮೆಚ್ಚಿಕೊಳ್ಳೋರಿದ್ದಾರೆ, ನಮ್ಮನ್ನ ಇಷ್ಟಪಡುವವರಿದ್ದಾರೆ ಎಂದು ನಾವು ಖಂಡಿತವಾಗಿ ಭಾವಿಸಬಾರದು. ನಮ್ಮ ಮುಖವನ್ನು ಇಷ್ಟಪಡದ, ನಮ್ಮ ಧ್ವನಿಯನ್ನು ಇಷ್ಟಪಡದ, ನಮ್ಮ ಮಾತುಗಳನ್ನು ಇಷ್ಟಪಡದ, ನಮ್ಮ ವಿಚಾರಗಳನ್ನು ಇಷ್ಟಪಡದ ಅನೇಕ ಜನರು ನಮ್ಮನ್ನು ಸುತ್ತುವರಿದಿರ್ತಾರೆ. ಅವರು ನಮ್ಮ ಮೇಲೆ ಭೀಕರ ದಾಳಿಯನ್ನ ಮಾಡುವ ತಯಾರಿಯಲ್ಲಿ ಇರ್ತಾರೆ. ಆಗ ಅವರಿಗೆ ನಾವು ಅಂಜಬಾರದು. ಯಾಕೆಂದ್ರೆ ಸಹಜ, ಅವ್ರು ಇರೋದು ಸಹಜ, ಅವ್ರು ಇರ್ಲೇಬೇಕು, ಅವ್ರು ಇದ್ದಾಗೆ ಚಂದ. ಎರಡನೇ ಸಾಲು ನೋಡಿ. ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೆರೆಗಳಿಗೆ ಎಂಚಿದಡೆಂತಯ್ಯ. ಇಲ್ಲೂ ಕೂಡ ಎರಡು ರೂಪಗಳಿವೆ. ಒಂದು ಸಮುದ್ರ ಅನ್ನೋದು ಒಂದು ರೂಪಕ ಮತ್ತು ನೊರೆ ತೆರೆ ಅನ್ನೋದು ಇನ್ನೊಂದು ರೂಪಕ. ಎಲ್ಲಿ ನಿನ್ನ ಮನೆ ಕಟ್ಟಿರೋದು? ವೇರ್ ಡಿಡ್ ಯು ಬಿಲ್ಡ್ ಯುವರ್ ಹೌಸ್?
ಅಂದಿ ಬ್ಯಾಕ್ ದಿ ಓಷನ್, ಸಮುದ್ರದ ತಡಿಯಲ್ಲೊಂದು ಮನೆಯನ್ನ ಮಾಡಿ ನೆರೆ ತೆರೆಗಳಿಗೆ ಅಂಜಿದಂತೆಯ. ನೀನು ಅಂಜಬಾರ್ದು. ಇರುತ್ತೆ ಜೀವನ ಕೂಡ ಹಾಗೇನೆ. ಜೀವನದಲ್ಲಿ ನಾವು ಸಮುದ್ರದ ತಡಿಯಲ್ಲಿ ನಾವು ಮನೆಯನ್ನ ಕಟ್ಟಿದ್ದೇವೆ. ಅಲ್ಲಿ ತೆರೆಗಳಿವೆ, ನೆರೆಗಳಿವೆ. ಜೀವನದಲ್ಲೂ ಇವೆ. ಮಹಾಪೂರ ಇದೆ, ಸುನಾಮಿ ಇದೆ, ಭೀಕರವಾದ ಮಳೆ ಬೀಳುತ್ತದೆ, ಮಹಾಪೂರ ಬರ್ತದೆ, ಒಂದೊಂದ್ಸಲ ನಾವು ಕೊಚ್ಚಿಕೊಂಡು ಹೋಗ್ಬೇಕಾಗ್ತದೆ. ಇದೆಲ್ಲ ಬಹಳ ಸಹಜವಾದದ್ದು ಜೀವನದಲ್ಲಿ. ನಾವು ನೆರೆ ತೆರೆಗಳಿಗೆ ಅಂಜಬಾರದು, ಏಕೆಂದ್ರೆ ನಾವು ಸಮುದ್ರದ ತಡೆಯಲ್ಲಿ ಮನೆಯನ್ನು ಮಾಡಿದ್ದೇವೆ. ನೋಡ್ರಿ, ಈ ವಚನದ ಬೆಳಕಿನಲ್ಲಿ ನಾವು ನಮ್ಮ ಬದುಕನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಕಟ್ಟಿಕೊಳ್ಬಹುದು. ಮುಂದಿನ ಒಂದು ಸಾಲು ನೋಡಿ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಶಬ್ದಕ್ಕೆ ನಾಚಬಾರ್ದು, ಯಾಕಂದ್ರೆ ನೀನು ಸಂತೆಯಲ್ಲಿ ಮನೆ ಮಾಡಿದೀಯ. ಅವನು ಚೀರ್ತಾನೆ, ಇವನು ಚೀರ್ತಾನೆ, ಅಲ್ಲಿ ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ, ಇವನು ವ್ಯಾಪಾರ ಮಾಡ್ತಾ ಇದ್ದಾನೆ, ಬಸ್ ಶಬ್ದಗಳಿದಾವೆ, ಅಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿ ತರಕಾರಿ ಮಾರೋರು ಇದ್ದಾರೆ. ಎಲ್ಲ ಗೊಂದಲು, ಗೊಂದಲಮಯವಾಗಿದೆ. ಗೊಂದಲಮಯ ಜೀವನ ಅನ್ನೋದೇ ಗೊಂದಲಮಯ. ಜೀವನ ಅನ್ನೋದೇ ಒಂದು ಸಂತೆಯಲ್ಲಿ ಎಲ್ಲಾ ರೀತಿಯ ಜನರು ಇರ್ತಾರೆ. ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರೆ. ಅವರು ಹುಟ್ಟಿಸುವ ಶಬ್ದಕ್ಕೆ ನೀನು ನಾಚಬಾರ್ದು. ಎಂತದಪ್ಪ, ವಾಟ್ ಎ ನಾಯ್ಸ್ ಅಂತ ಅನ್ಬಾರ್ದು. ಅದರೊಂದಿಗೆ ಬದುಕಬೇಕು, ಅದರೊಂದಿಗೆ ಜೀವಿಸಬೇಕು, ಅದನ್ನ ಸ್ವೀಕರಿಸಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಸಂತೆಯೊಳಗಿದ್ದಾಗ ಶಬ್ದವನ್ನ ಸೆಲೆಬ್ರೇಟ್ ಮಾಡಬೇಕು. ಯು ಶುಡ್ ಎಂಜಾಯ್ ದಿ ನಾಯ್ಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಅಂತ ಒಂದು ಮನಸ್ಥಿತಿಗೆ ನೀನು ಬಂದಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಚೆನ್ನ ಮಲ್ಲಿಕಾರ್ಜುನ ದೇವ ಕೆಳೆಯ, ಇನ್ನೊಂದು ಮಾತಿದೆ ನೀನು ಹೇಳಬೇಕು. ಇಷ್ಟೇ ಸಾಲದು, ಇನ್ನೂ ನೀನು ಕೇಳಬೇಕು. ಈ ಕೊನೆಯ ಸಾಲುಗಳಿವೆ ಅಲ್ಲ, ಈ ಕೊನೆಯ 2 ಸಾಲುಗಳು ನನ್ನ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಬೀರಿವೆ. ನನ್ನ ಎಲ್ಲ ಕಷ್ಟದ ಸಮಯದಲ್ಲಿ ನಾನು ಈ ಸಾಲುಗಳನ್ನು ನೆನಪು ಮಾಡಿಕೊಡುತ್ತೇನೆ. ವಿಶೇಷವಾಗಿ ಯಾರಾದರೂ ನನ್ನನ್ನು ತೀವ್ರವಾಗಿ ಟೀಕಿಸಿದರೆ, ತೀವ್ರವಾಗಿ ನನ್ನ ಮನಸ್ಸಿಗೆ ನೋವು ಮಾಡಿದರೆ, ತೇಜೋವಧಿ ಮಾಡಿದರೆ, ಕೆಟ್ಟದಾಗಿ ಬಿಂಬಿಸಿದರೆ, ನಾನು ಕೇವಲ 2 ಸಾಲುಗಳನ್ನು ನೆನಪನ್ನು ಮಾಡಿಕೊಡ್ತೇನೆ. ನನಗೆ ಸುಖವಾದ ನಿದ್ರೆ ಬಂದ್ಬಿಡ್ತದೆ. ಈ ವಚನಗಳನ್ನಾಗು, ಈ ಕೊನೆಯ 2 ಸಾಲುಗಳನ್ನು ಓದಿದ ಮೇಲೆ ನನ್ನ ಮನಸ್ಸು ಸ್ಥಿಮಿತಕ್ಕೆ ಬರ್ತದೆ. ನಾನು ಬಹಳ ಆರಾಮ ಮಲ್ಬಿಡ್ತೇನೆ. ಆ 2 ಸಾಲುಗಳನ್ನು ಕೇಳಿ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ಥಿತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿದ್ದೇನೆ. ಬಹಳ ಕಷ್ಟದ ಕೆಲಸ. ನಾನು ಬಹಳ ಸಲ ಪ್ರಯತ್ನ ಮಾಡಿದ್ದೇನೆ. ಅನೇಕ ಸಲ ನನ್ನ ಪ್ರಯತ್ನದಲ್ಲಿ ನಾನು ವಿಫಲನಾಗಿದ್ದೇನೆ. ಒಂದು ಮಾತು ಸತ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ನೀನು ಹುಟ್ಟಿದ್ದಲ್ಲಿ ದೇವಲೋಕದಲ್ಲಿ ಹುಟ್ಟಿಲ್ಲ, ನೀನು ಪ್ರಾಣಿಗಳ ಜಗತ್ತಿನಲ್ಲಿ ಹುಟ್ಟಿಲ್ಲ, ನೀನು ಮನುಷ್ಯ ಜಗತ್ತಿನಲ್ಲಿ ಹುಟ್ಟಿರುವೆ. ಮನುಷ್ಯ ಜಗತ್ತಿನಲ್ಲಿ ನೀನು ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು ಬಂದೇ ಬರ್ತವೆ. ಯಾರಾದರೂ ನೀನು ಹೇಗೆ ಇರು, ಎಷ್ಟೇ ಒಳ್ಳೆಯವನಾಗಿರು, ಎಷ್ಟೇ ಒಳ್ಳೆಯ ಕೆಲಸ ಮಾಡು, ಆದರೂ ನಿನ್ನನ್ನು ಟೀಕಿಸುವರು, ನಿನ್ನನ್ನು ಗೋಳು ಒಯ್ದುಕೊಳ್ಳುವರು, ನಿನ್ನ ತೇಜೋವಧಿ ಮಾಡುವರು, ನಿನ್ನ ಕೆನ್ನಿಗೆ ಚೂರಿ ಹಾಕುವರು, ನಿನ್ನ ಮನಸ್ಸನ್ನು ನೋಯಿಸುವರು ಇದ್ದೇ ಇರ್ತಾರೆ. ಈ ಸ್ತುತಿ ನಿಂದೆಗಳು ಬಂದೇ ಬರ್ತವೆ. ಆಗ ನೀನು ಏನ್ ಮಾಡಬೇಕು? ಅಕ್ಕ ಮಾದೇವಿ ಹೇಳ್ತಾಳೆ, ಹೇಗೆ ನೀನು ಅದನ್ನ ನಿಭಾಯಿಸಬಹುದು, ಹೇಗೆ ನೀನು ಅದನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು, ಹೇಗೆ ನೀನು ಅದನ್ನ ಸಮರ್ಥವಾಗಿ ಅದನ್ನ ಎದುರಿಸಬಹುದು. ಅವಳ ಉತ್ತರ ಏನಂದ್ರೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದು ಸಂತರಿಗೆ ಮಾತ್ರ ಸಾಧ್ಯ. ಸಂತನಿಗೆ ಮಾತ್ರ ಸಾಧ್ಯ. ರಾಮಕೃಷ್ಣ ಪರಮಹಂಸರು ಸಮಾಧಾನಿಯಾಗಿರ್ಬಹುದು, ವಿವೇಕಾನಂದರು ಸಮಾಧಾನಿಯಾಗಿರ್ಬಹುದು, ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಗಳಂತ ಅದ್ಭುತ ಸ್ವಾಮೀಜಿ ಶಾಂತವಾಗಿರಬಹುದು. ನಿಮಗೆ ಕಷ್ಟದ ಕೆಲಸ. ದಿಸ್ ಈಸ್ ಎ ರಿಯಲ್ ಚಾಲೆಂಜ್. ನಾನು ಸಂತನಾಗುವ ದಾರಿಯಲ್ಲಿ ಇದ್ದೀನೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡುವ ಒಂದು ಕ್ರಮ ಇದು. ಏನಂತಂದ್ರೆ, ಯಾರೋ ಬಂದು ನಿನಗೆ ಅವಾಚ್ಯ ಶಬ್ದಗಳಿಂದ ಬೈದರೆ, ನಿನ್ನನ್ನು ನಿಂದಿಸಿದರೆ, ನಿನ್ನ ತೇಜೋವಧೆ ಮಾಡಿದರೆ,
ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ನೀನು ಏನ್ ಮಾಡಬೇಕು ಅಂದ್ರೆ ಮನಸ್ಸಿನಲ್ಲಿ ಕೋಪವ ತಾಳಬಾರ್ದು. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು. ಒಂದೊಂದ್ಸಲ ನಾವು ಯಾವುದೋ ಭಯದಿಂದ ರಿಯಾಕ್ಟ್ ಮಾಡೋದಿಲ್ಲ. ಈಗ ನನ್ನ ಮೇಲಧಿಕಾರಿ ನನಗೆ ಬೈದ್ರೆ ನಾನು ರಿಯಾಕ್ಟ್ ಮಾಡೋದಿಲ್ಲ, ಆದ್ರೆ ಒಳಗಡೆ ನನಗೆ ಒಂದು ಟೆನ್ಷನ್ ಇರ್ತದೆ, ಒಳಗಡೆ ನಾನು ಬೈತಾ ಇರ್ತೇನೆ, ನನ್ನ ಮನಸ್ಸಿನಲ್ಲಿ ನಾನು ಬೈತೇನೆ. ನೋಡ್ರಿ, ನಮ್ಮ ಮನಸ್ಸನ್ನ ನಾವು ಪರೀಕ್ಷೆಗೆ ಹೊಂದಿಕೊಳ್ಬೇಕು. ಅನೇಕ ಸಲ ನಾವು ಅನೇಕ ಜನರಿಗೆ ನಮ್ಮ ಮನಸ್ಸಿನಲ್ಲಿ ನಾವು ಬೈತಾ ಇರ್ತೇವೆ. ನಾವು ಯಾರನ್ನ ಪ್ರೀತಿ ಮಾಡ್ತಾ ಇರ್ತೇವಲ್ಲ ಅವರನ್ನು ಕೂಡ ಮನಸ್ಸಿನಲ್ಲಿ ಬೈತಾ ಇರ್ತೇವೆ. ಅವನು ಹಿಂಗಂದ, ಅವನು ಹಿಂಗಂದ ಅಂತ ಹೇಳಿ. ಯಾಕಂದ್ರೆ ಹೇಳಿಕ್ಕಾಗೋದಿಲ್ಲ, ಆಗ ಮನಸ್ಸಿನಲ್ಲಿ ಬೈಯೋದು. ನನಗೆ ಒಂದೊಂದ್ಸಲ ಪಾಠ ಮಾಡುವಾಗ ನನಗೆ ಅನ್ನಿಸ್ತದೆ, ನನ್ನ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿ ನನ್ನನ್ನು ಬೈಬಹುದು, ನನ್ನ ಮಕ್ಕಳು ಮನಸ್ಸಿನಲ್ಲಿ ನನ್ನನ್ನು ಬೈಬಹುದು, ನನ್ನ ಪತ್ನಿ ಮನಸ್ಸಿನಲ್ಲಿ ನನ್ನ ಬೈಬಹುದು. ಅವಳು ಬೈತಾಳೆ, ಅದರಲ್ಲಿ ಸಂದೇಹ ಇಲ್ಲ. ಸೊ ಆಗ ಅಕ್ಕಮಹಾದೇವಿ ಏನು ಹೇಳ್ತಾಳೆ ಅಂದ್ರೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಆ ಒಂದು ಸ್ಥಿತಿಗೆ ಬಂದಿರಬೇಕು. ಅಂತ ಒಂದು ಸ್ಥಿತಿಗೆ ನಾವು ಬಂದು ನಿಂತ್ರೆ ನಾವು ದೈವತ್ವವನ್ನು ಸಾಧಿಸಿದ ಹಾಗೆ, ನಾವು ಸಂತನಾದ ಹಾಗೆ. ನನ್ನ ಉರಿವ ಕೆಂಡದ ಮೇಲೆ ಕಾದಂಬರಿ ಕೊನೆಯಾಗುವುದು ಈ ವಚನದಿಂದ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ. ಅಂದ್ರೆ ಹೇಗೆ ನಮ್ಮನ್ನ ಸಮಾಧಾನರನ್ನಾಗಿ ಮಾಡುವ ಶಕ್ತಿ, ಸಾಮರ್ಥ್ಯ ಅಕ್ಕರ ವಚನದಲ್ಲಿದೆ. ಈ ವಚನಗಳನ್ನ ಬಹಳ ಶುದ್ಧವಾದ ಮನಸ್ಸಿನಿಂದ, ಶುದ್ಧವಾದ ರೀತಿಯಲ್ಲಿ ನಾವು ಓದಿದ್ರೆ ನಮ್ಮ ವ್ಯಕ್ತಿತ್ವವನ್ನು ಅದ್ಭುತವಾಗಿ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ನಮಸ್ಕಾರ.